ಹಾಯ್ ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇವತ್ತು ಆಕ್ಚುಲಿ ನಮ್ಮ RCB ಮ್ಯಾಚ್ ಡೇ ಇದೆ ಇವತ್ತು. ನೋಡೋಣ ಫೈನಲ್ಸ್ ಇದೆ, ಹೆಂಗಾಗುತ್ತೆ ಹೆಂಗಿಲ್ಲ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಹೆಂಗಿರುತ್ತೆ ಮ್ಯಾಚ್ ಅಂತ. ಸೊ ನಾನು ಆಲ್ರೆಡಿ ವಾಚ್ ಮಾಡ್ತಿದ್ದೀನಿ. ಟಾಸ್ ಕೂಡ ನಾವೇ ಗೆದ್ವಿ. ಸೊ ಇಲ್ಲೇ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, ನೋಡೋಣ ಎಲ್ಲರಿಗೂ ಹೆಂಗಿರುತ್ತೆ. ಬಟ್ ಇನ್ನೊಂದು ಬೇಜಾರು ಏನಂದ್ರೆ ಒಬ್ಬರೇ ನೋಡಕತ್ತೀನಿ ಮ್ಯಾಚ್ ನ. ಅದ್ರ ನಮ್ಮ ಅಪೋಸಿಟ್ ಟೀಮ್ ಅವ್ರ ಇರ್ಬೇಕಿತ್ತು. ಅಂದ್ರೆ RCB ಇರ್ತಾರಲ್ಲ, ನಮ್ಮ CSK ಫ್ಯಾನ್ಸ್ ನಮ್ಮವ್ರಿದ್ರು. ಸೊ ಅವ್ರು ಯಾರು ಇಲ್ಲ ಅಂತ ತುಂಬಾ ಬೇಜಾರಾಗ್ತದೆ. ನನ್ನ ಜೊತೆಗೆ ಒಬ್ಳೇ ಖುಷಿ ಪಡ್ಬೇಕು ಇವಾಗ ನಾನು ನೋಡಿ ನೋಡಿ. ಸೊ CSK ಫ್ಯಾನ್ಸ್ ಯಾರ್ಯಾರು ಇದ್ರ, ಮತ್ತೆ RCB ಯಾರ್ಯಾರು ಇದ್ರ, ಸೊ ಇದರಿಂದ ಹೇಳ್ತೀನಿ, ನೀವು ಖುಷಿ ಪಡಿ ಲಾಗ್ ನೋಡಿ. ಫಾಸ್ಟ್ ವಿಕೆಟ್ ಗಿಲ್ಲಿ ಯಾರು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ, ಯಾರು ಗಿಲ್ಲಿ ಅಂತ ನೋಡೋಣ. ಸರ್ ಗಿಲ್ಲಿ ಅಲ್ಲ, ಯಾರು ಶುಭನ್ ಗಿಲ್ಡ್ ಫಸ್ಟ್ ವಿಕೆಟ್ ಹೋಯ್ತು. ಫಸ್ಟ್ ವಿಕೆಟ್ ನಮ್ದೆ ಅಲ್ಲ, ಫಸ್ಟ್ ವಿಕೆಟ್ ನಮ್ದೆ ಅಂತ ಏನ್ ಮಾಡೋದು ನನಗೆ ಗೊತ್ತಾಗೋಲ್ದು. ಶುಭನ್ ಗಿಲ್ ಔಟ್ ಆಗ್ಬಿಟ್ಟ ಫಸ್ಟ್ ವಿಕೆಟ್. ಅಪ್ಪ ಎಕ್ಸ್ಪೆಕ್ಟೆಡ್. ಸಾಯಿ ಸುದರ್ಶನ್ ಔಟ್ ಆಗ್ಬಿಟ್ಟ, 2 ವಿಕೆಟ್ ಹೋಗ್ಬಿಟ್ಟು ಅಲ್ಲೇ. ಮ್ಯಾಚ್ ನೋಡಕ್ಕೆ ಇಬ್ಬರು ಗಣ್ಯ ವ್ಯಕ್ತಿಗಳು ಮಾಡಿದ್ದಾರೆ ನಮ್ ಜೊತೆಗೆ. RCB ಮ್ಯಾಚ್ ಅಪ್ಪ ಸಖತ್ ಖುಷಿ ಆಗತ್ತೆ. ಎಕ್ಸ್ಪೆಕ್ಟೆಡ್ ಅನ್ಕೊಂಡಂಗ ಆಗ್ಬಿಡ್ತಲ್ಲ. ಏನಲ್ಲಿ ಮ್ಯಾಚ್ ಅಲ್ಲಿ ವಿರಾಟನ್ ಖುಷಿ ನೋಡಿದ್ರೆ ಒಂಥರ ಖುಷಿ ಅಲ್ಲ. ಅವ್ನ ಎಷ್ಟು ಎಕ್ಸೈಟೆಡ್ ಆಗಿರ್ತಾನ, ಮಸ್ತ್. ಸಾಯಿ ಸುದರ್ಶನ್ ಆಗ್ಬಿಟ್ಟಲ್ಲ ಅಂತ ನನಗ ಹೋಗ್ಬಿಡ್ತು. ನಿಮಗೆ ಅನಿಸಿಕೆ ನಿನ್ನ ಮ್ಯಾಚ್ ಬಗ್ಗೆ? RCB ಗೆಲ್ತಾ? ಗೆಲ್ಲುತ್ತೆ. ಅವ್ರಿಗೆ ಪೋಯಮ್ ಹೇಳ್ತಾರಲ್ಲ ಹಂಗೆ ಗೆಲ್ಲುತ್ತೆ ಅಂತ ನಾರ್ಮಲ್ ಆಗಿ ಮಾತಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಆಕ್ಚುಲಿ ಮೈಕ್ ಆನ್ ಮಾಡಿಲ್ಲ, ಆನ್ ಮಾಡಿದ್ರೆ 2-3 ನಿಮಿಷ ಮಾತಾಡ್ಬಿಟ್ಟು ಸುಮ್ಮನೆ ಹುಚ್ಚಿ ಮಾತಾಡೀನಿ. ಸೊ ನಮ್ ವೆಂಕಟೇಶ್ ಚೆನ್ನಾಗಿ ಆಡಿದ್ರು, ಡಿಫೆಕ್ಟ್ ಆಯ್ತು ಪರವಾಗಿಲ್ಲ. ಅವ್ರಿಗೆ ಗಾಯ ಆದ್ರೂ ಕೂಡ ಅಷ್ಟ್ ಚೆನ್ನಾಗಿ ಆಡಿದ್ರು. ಇವಾಗ ನನ್ನ ದೇವತ್ ಪಡಿಕಲ್, ನನ್ನ ಫೇವ್ರೆಟ್ ಪಡಿಕಲ್ ಇದಾರೆ. ಸೊ ನೋಡೋಣ ಹೆಂಗ ಚೆನ್ನಾಗಿ ಆಡ್ತಿದಾರೆ ನಮ್ಮವರಂತೂ. ತುಂಬಾ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಮ್ಯಾಚ್ ನೋಡಿ. 4.5 ಆಲೆ 62 ಆಗಿದೆ. ನೋಡೋಣ ಗೆಲ್ತೀವಿ ಅಂತ ಕಾನ್ಫಿಡೆನ್ಸ್ ಅಂತೂ ಇದೆ ಪಕ್ಕ. ನೋಡೋಣ ಹೆಂಗಾಗ್ತದೆ. ಸೊ ಇವಾಗನೇ ಹೇಳಿದೆ ನನ್ನ ಫೇವ್ರೆಟ್ ಪಡಿಕಲ್ ಅಂತ. ಸೊ ಅವ್ನು ಬಂದು ಹಂಗೆ ಔಟ್ ಆಗ್ಬಿಟ್ಟ, ಬೇಜಾರಾಗ್ತದೆ. ಅವ್ನು ಆಡ್ಬೇಕಿತ್ತು. ಸೊ ಈ ಸೀಸನ್ ಆಕ್ಚುಲಿ ಪಡಿಕಲ್ ಸಖತ್ತಾಗಿ ಆಡಿದ್ದಾನೆ ದೇವತ್ ಪಡಿಕಲ್ ಮಾತ್ರ. ನಾನು ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ದೇವತ್ ಪಡಿಕಲ್ ಮಾತ್ರ. ಮ್ಯಾಚ್ ಮಾಡೋದು ಸಿಕ್ಕಾಪಟ್ಟೆ ಸಖತ್ತಾಗೈತೆ. ವಿರಾಟ್ ಕೊಹ್ಲಿ ಕೂಡ 1/2 ಸೆಂಚುರಿ ಹೊಡೆದಾಯ್ತು. ಇನ್ನೇನ್ ನಾವು ಏನೋ ಕಪ್ ನಮ್ ಕೈಲಿ ಬರೋ ಟೈಮ್ ಬಂದಿದೆ ಅನ್ಸುತ್ತೆ. ಆಲ್ರೆಡಿ ನಿಯರ್ ಇದೆ ನಾವು ಇನ್ನೇನು ಕಪ್ ತಗೊಳಕ್ಕೆ. ಇನ್ನ ಸ್ವಲ್ಪ ಹೊತ್ತಾದ್ರೆ ಮ್ಯಾಚ್ ಮುಗ್ದೋಗ್ಬಿಡುತ್ತಾ. ಏನ್ ಸೂಪರ್ ಎಕ್ಸೈಟೆಡ್. ನೋಡೋಣ ಹೆಂಗಾಗುತ್ತೆ ಮ್ಯಾಚ್ ಹೆಂಗಿಲ್ಲ ಅಂತ. ಸೊ ನೋಡೋಣ ಹೇಗಿರುತ್ತೆ ಮ್ಯಾಚ್ ಅಂತ. ಅಯ್ಯೋ ನಾಟ್ ಔಟ್ ಗ್ಯಾಸ್, ನಾಟ್ ಔಟ್. ಏನೋ ಅವ್ರು ಔಟ್ ಕೊಡ್ಬೇಕು. ನಾಟ್ ಔಟ್ ಗ್ಯಾಸ್, ನಾಟ್ ಔಟ್ ಅನ್ಸುತ್ತ. ಓ ಮೈ ಗಾಡ್, ಟಿಕ್ ಅನ್ನಕ ನಮ್ಮ ಹಾರ್ಟ್ ಬಿಟ್ಟು ಡಮ್ಮ ಡಮ್ಮ ತೋಡ್ಕೊಳಕಾಗತ್ತೆ. ಕೊಡ್ರು ನಾಟ್ ಔಟ್ ಅಂತ ಕೊಡ್ರು ನಮ್ ವಿರಾಟ್ಗ. ಲಾಸ್ಟ್ ಮೂಮೆಂಟ್ ಇದೇನು ಅಂತ ಅರ್ಥನೇ ಆಗೋಲ್ಲ. ಅಯ್ಯೋ ನಾಟ್ ಔಟ್ ಅಂತ ಕೊಟ್ರೆ ಆಯ್ತು. ನಾನು ಒಬ್ಳಿಗೆ ಮಾತಾಡಿದ ಅನ್ಕೋಬಿಡ್ರಿ, ನೀವ್ ಹಂಗೆ ಅನ್ಸಿರುತ್ತ. ಕರೆಕ್ಟ್ ಅಲ್ವಾ? ಯಾಕೆ ಇಷ್ಟೊತ್ತು ಮಾಡ್ತಾ ಇದಾರೆ? ಸೊ ನಾಟ್ ಔಟ್, ನಾಟ್ ಔಟ್. ವಿರಾಟ್ ನಾಟ್ ಔಟ್ ಆಗಿಟ್ರು. ಸೊ ಅವ್ರ ಮೊದ್ಲು ಹೇಳಿದ್ರು ಅವಲ್ಲ ಅಲ್ಲ ಅಂತ. ಸೊ ಏನ್ ಯಪ್ಪ ಕನ್ನಡ ಕೆಟ್ಟ ಹುಡುಗ ಸೆಕೆಂಡ್ ಔಟ್ ಅನ್ನತ್ಲೆ. ಇವಾಗ ಸಿಕ್ಕಾಬಿಟ್ಟು ಖುಷಿ ಆಗ್ತದೆ. ಗೈಸ್ ಇನ್ನ ಒಂದ್ ಸ್ವಲ್ಪ ಮ್ಯಾಚ್ ಮುಗಿದೈತೆ. ಇಷ್ಟೊಂದು ಆಡ್ ಬೇಕು ಅಂತಾನೆ ಫ್ಯಾನ್ಸ್ ಪೇಷನ್ಸ್ ಚೆಕ್ ಮಾಡ್ತಿದಾರೆ ಇವರು.
ಇನ್ನೊಂದ್ 2 ಬಾಲ್ ಆಗ ನಾವೇ ವಿನ್ ಆಗ್ತೀವಿ ನೋಡೋಣ. ಐದೇ ರನ್ಸ್ ಬೇಕು ಗಾಯ್ಸ್. ಸೊ ನಮ್ಮ ಕೋಲ್ ಕ್ಲಿಯರ್ ಇದೆ ಗಾಯ್ಸ್. 4 ಇನ್ನು 1 ರನ್. ಸೊ ಇನ್ನ 1 ರನ್ ನೋಡಿದ್ರೆ ನಾವು ಕಪ್ ನಮ್ ಕೈಯಲ್ಲಿ ಬರುತ್ತಾ? ವಾವ್ ಗಾಯ್ಸ್, ಕಪ್ ನಮ್ ಕೈಯಲ್ಲಿ ಬಂದೇ ಬಿಡುತ್ತೆ ಗಾಯ್ಸ್. 1 ರನ್ ಗಾಯ್ಸ್, 1 ರನ್. ಆಲ್ರೆಡಿ ನಮ್ಮೂರಲ್ಲಿ ಪಟಾಕಿ ಎಲ್ಲ ಸೌಂಡ್ ಸ್ಟಾರ್ಟ್ ಆಗ್ಬಿಟ್ಟೈತೆ. ಇನ್ನ 1 ರನ್. ನಮ್ಮ ಆರ್ಸಿಬಿ ಡಿಸರ್ವ್ ಮಾಡಿರೋದು ಇದೆಲ್ಲ. ಸೊ ಸಿಕ್ಕಾಪಟ್ಟೆ ಖುಷಿ ಆಗೋದು ಆರ್ಸಿಬಿ ಫ್ಯಾನ್. ಸಿಕ್ಕಾಪಟ್ಟೆ ಖುಷಿ ಆಗೋದು ನಮ್ಗಂತೂ. ಇದು ಆಗ್ಬೇಕಾಗಿತ್ತು. ಫೈನಲ್ ಕಪ್ ನಮ್ದು ಆಗೇ ಬಿಡ್ತು. ಸೊ ನಾವ್ ಎಕ್ಸಾಮ್ ಪಾಸ್ ಆಗಿ ಸ್ಕೋರ್ ಮಾಡಿದಷ್ಟು ಖುಷಿ ಆಗುತ್ತಲ್ಲ, ಬಟ್ ನಮ್ಮ ಆರ್ಸಿಬಿ ಇವತ್ತು ಫೈನಲ್ ಅಲ್ಲಿ ಗೆದ್ದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ. ಈ ಫೀಲಿಂಗ್ ನಾನು ಹೆಂಗ್ ಹೇಳಿ ಆರ್ಸಿಬಿ ಗೆ ಸಿಕ್ಕಾಪಟ್ಟೆ ಆಗ್ತದೆ ಇಲ್ಲ ನೋಡಿ. ಸತತ 2 ಬಾರಿ ನಾವು ಆರ್ಸಿಬಿ ಕಪ್ ಅನ್ನು ಗೆದ್ದು. ಸೊ ಇವಾಗ ಕಪ್ ಫೈನಲಿ ನಮ್ದು ಆಗೇ ಬಿಡ್ತು 2 ಸತನು. ಸೊ ಖುಷಿ ಆಗತ್ತೆ, ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಆಕ್ಚುಲಿ ನಾನು ಒಬ್ಬಳೆ ಮ್ಯಾಚ್ ನೋಡೋದಿಲ್ಲ. ಸೊ ಮನೇಲಿ ಕೂಡ ಯಾರು ಇಲ್ಲ. ಬಟ್ ಪ್ರೆಸೆಂಟ್ ಮೈಂಡ್ ಹೆಂಗಿದೆ ನಮ್ಮ ಆರ್ಸಿಬಿ ಫ್ಯಾನ್ಸ್ ಅಂದ್ರೆ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು 100 ಯೂಟ್ಯೂಬ್ ಚಾನಲ್. ಬಾಯ್.